ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಬಹಳ ಮುಖ್ಯವಾಗಿ ಹೊಸ ವರ್ಷದ ಹೊಸ ಕನಸುಗಳು ಹೊಸ ಸ್ವರೂಪದಲ್ಲಿ ಹೊರಗಡೆ ಬರ್ತಾ ಇದ್ದಾವೆ. ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ವಿಶೇಷವಾಗಿ ಪರಮೇಶ್ವರ್ ಅವರು ಕೂಡ ಪದೋನ್ನತಿಯ ಆಸೆಯನ್ನು ಇಟ್ಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಶಿವಕುಮಾರ್ ಅವರು ತಮ್ಮ ಪಕ್ಕದಲ್ಲಿರ್ತಕ್ಕಂಥ ಡಿ ಅನ್ನು ತೆಗೆದು ಓನ್ಲಿ CM ಸಾಕು ಅಂತ ಹೇಳುವಂಥ ಯೋಚನೆಯಲ್ಲಿದ್ದಾರೆ. ಆದರೆ ಪರಮ್ ಅವರು ನಾನು CM ಆಗಬಹುದು ಅನ್ನುವಂಥ ವಿಶ್ವಾಸದಲ್ಲಿ ಮುಂದುವರಿತಾ ಇರುವಂಥದ್ದು ಗೋಚರಿಸ್ತಾ ಇದೆ. ಹೊಸ ವರ್ಷಕ್ಕೆ ಹೊಸ ಪಟ್ಟದ ಬಗ್ಗೆ ಪರಮೇಶ್ವರ್ ಅವರು ಆಶಾವಾದವನ್ನು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ರಾಜಕೀಯ ಮುಂಬಡ್ತಿ ಬಗ್ಗೆ ಸುಳಿವನ್ನು ಗೃಹ ಸಚಿವರು ನೀಡಿದ್ದಾರೆ. ರಾಜಕೀಯದ ಮುಂಬಡ್ತಿಯ ಬಗ್ಗೆ 2026ರಲ್ಲಿ ತಮಗೆ ರಾಜಕೀಯ ಪದೋನ್ನತಿ ಸಿಗುತ್ತೆ ಅನ್ನುವಂತಹ ಆಶಾವಾದವನ್ನು ಪರಮೇಶ್ವರ್ ಅವರು ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಪದೋನ್ನತಿಗೆ ಪೂರಕ ವಾತಾವರಣ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಪರಮೇಶ್ವರ್ ಅವರು ಹೇಳಿಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊಸ ವರ್ಷದ ಮೊದಲ ದಿವಸದ ತಮಾಷೆಯ ರೀತಿಯಲ್ಲಿ ಅದು ಶುರುವಾದರೂ ಕೂಡ ಅವರ ಮಾತುಗಳಲ್ಲಿ ಅದಕ್ಕೆ ಪೂರಕ ವಾತಾವರಣ ಇವೆಲ್ಲವೂ ಕೂಡ ಅವರು ಪೂರಕ ವಾತಾವರಣ ನೀವು ಗಮನಿಸಿದ್ದೀರಾ ಅಂತ ಮಾರ್ಮಿಕವಾದಂಥ ಮಾತುಗಳನ್ನು ಅವರು ಹೇಳ್ತಾ ಇರೋದನ್ನು ಗಮನಿಸಿದಾಗ ಅವ್ರಿಗೆಲ್ಲೋ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಯಾಕಂದರೆ ಅವರು ಕೂಡ ಸುದೀರ್ಘ ರಾಜಕಾರಣವನ್ನು ಮಾಡಿರುವಂಥವ್ರು. ಪರೋಕ್ಷವಾಗಿ CM ಆಗುವಂಥ ಆಶಾವಾದವನ್ನು ವ್ಯಕ್ತಪಡಿಸಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಕುರ್ಚಿ ಕದನದ ಮಧ್ಯೆ ಹೊಸ ಚರ್ಚೆಯನ್ನು ಪರಮೇಶ್ವರ್ ಅವರ ಮಾತು ಕೂಡ ಸೃಷ್ಟಿಸಿದೆ. ಇದರ ನಡುವೆ ಶಿವಕುಮಾರ್ ಅವರು ಕೂಡ 2026ಕ್ಕೆ ಶುಭ ಲಗ್ನ ಬರ್ತಿದೆ ಅಂತೇಳಿ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ. ಅವರು ಶುಭ ಲಗ್ನಕ್ಕಾಗಿ ಅವರು ಕೂಡ ಕಾಯ್ತಾ ಇದ್ದಾರೆ. ಆ ಶುಭ ಲಗ್ನ ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಪರಮೇಶ್ವರ್ ಅವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ರಾಜಕೀಯ ಪದೋನ್ನತಿ 26ಕ್ಕೆ ಅದು ನಮ್ಮ ಹೈಕಮಾಂಡ್ನವ್ರಿಗೆ ಬಿಟ್ಟಿರೋದು. ಹೈಕಮಾಂಡ್ನವ್ರು ಮಾಡಿದ್ರೆ ಆಗುತ್ತೆ. ನೋಡಿ, ನಾನು ಯಾವತ್ತೂ ಕೂಡ ಆಶಾವಾದಿಯಾಗೇ ಬದುಕಿದ್ದೀನಿ ಇಲ್ಲಿವರೆಗೂ. ಅದೇನು ಹೊಸದಾಗಿ ಆಗಬೇಕಾಗೇನಿಲ್ಲ. ಒಂದು ಎಲ್ಲರಿಗೂ ಈಗ ನಿಮಗೆ ಜೀವನದಲ್ಲಿ ಏನೇನೋ ಆಗಬೇಕು ಅಂತ ಇರೋದಿಲ್ವಾ? ಮನುಷ್ಯನಿಗೊಂದು ಆಂಬಿಷನ್ ಇರಲೇಬೇಕಿಲ್ಲದ್ರೆ ಮನುಷ್ಯನ ನಾವು ಆಗೋದಿಲ್ಲ. ಹಾಗಾಗಿ ನನಗೂ ಆಂಬಿಷನ್ ಇದೆ, ಎಲ್ಲರ ರೀತಿಯಲ್ಲಿ ನನಗೂ ಕೂಡ ಆಂಬಿಷನ್ ಇದೆ. ಈಗ ನಾನು ರಾಜಕೀಯಕ್ಕೆ ಸೇರುವಾಗ ಸ್ವಾಭಾವಿಕವಾಗಿ MLA ಆಗಬೇಕು, ಆಮೇಲೆ ಮಂತ್ರಿ ಆಗಬೇಕು, ಹಿಂಗೆಲ್ಲ ಇಟ್ಕೊಂಡಿರೋದು. ಒಂದೊಂದು ಸ್ಟೆಪ್ಪಲ್ಲೂ ಕೂಡ ಇನ್ನೊಂದು ಸ್ಟೆಪ್ಪಿಗೆ ಹೋಗೋಣ ಅನಿಸುತ್ತೆ. ಅದರಿಂದ ಅದೆಲ್ಲ ನಮ್ಮ ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಷಯ. ವಾತಾವರಣ ಪೂರಕವಾಗಿದೆಯಾ ಸರ್? ಅಲ್ಲ, ನೀವೇ ಗಮನಿಸ್ತಾ ಇದ್ದೀರಲ್ಲ, ಪ್ರತಿನಿತ್ಯ ನೀವೇ ಗಮನಿಸ್ತಾ ಇದ್ದೀರಾ. ವಾತಾವರಣ ಯಾರ್ಯಾರಿಗೆ ಪೂರಕವಾಗಿದೆ ಯಾರಿಗಿಲ್ಲ ಅನ್ನೋದೆಲ್ಲ ನೀವು ಈ ಕ್ಯಾಮೆರಾ ಲೆನ್ಸ್ಗಳಲ್ಲಿ ನೋಡ್ತಿರಲ್ಲ, ಬಹಳ ಸೂಕ್ಷ್ಮವಾಗಿ ಕಾಣಿಸುತ್ತೆ ನಿಮಗೆ. ನೋಡಪ್ಪ, ಹೊಸ ವರ್ಷ 2026 ಒಳ್ಳೆ ಶುಭ ಲಗ್ನದಲ್ಲಿ ಪ್ರಾರಂಭ ಆಗಿದೆ. ಇತಿಹಾಸ ಪುಟಕ್ಕೆ ಸೇರಂತ ಒಂದು ಪವಿತ್ರವಾದಂಥ ನಿರ್ಣಯಗಳು. ಸೊ ನಾವೇನು ಮಾಡಿದ್ದೀವಿ ಅನ್ನೋದನ್ನ ನಿಮ್ಗೆಲ್ಲ ಪ್ರತ್ಯೇಕವಾಗಿ ಕರೆದು ನಾನು ಮಾತಾಡ್ತೀನಿ. ಜನರಿಗೆ ನೆಮ್ಮದಿ, ಸಂತೋಷ, ಸುಖ, ಅವರ ಬದುಕಿನಲ್ಲಿ ಬದಲಾವಣೆ ತರುವಂತ